ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಎನ್ನುವ ವದಂತಿ ಎಲ್ಲೆಡೆ ಹಬ್ಬಿದೆ. ಕಳೆದ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾ ಪೂರ್ತಿ ಇದೇ ಚರ್ಚೆಯಾಗ್ತಿದೆ. ನಿಜಕ್ಕೂ ಮೊಟ್ಟೆ ಸೇವನೆ ಅಪಾಯಕಾರಿನಾ? ಇದೇ ಗೊಂದಲದಲ್ಲಿ ನೀವು ಇದ್ರೆ ತಪ್ಪದೇ ಈ ರಿಪೋರ್ಟ್ ಕೊನೆವರೆಗೂ ನೋಡಿ. ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತಾ? ಹೌದು ಅಂತಿದೆ ಇತ್ತೀಚಿನ ಅಧ್ಯಯನ. ಕಳೆದ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾ ಪೂರ್ತಿ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತೆ ಎನ್ನುವ ವಿಡಿಯೋಗಳೇ ಹರಿದಾಡ್ತೇವೆ. ಆದರೆ ಇದರ ಅಸಲಿಯತ್ತೇನು? ನಿಜಕ್ಕೂ ಮೊಟ್ಟೆ ಸೇವನೆ ಅಪಾಯಕಾರಿನಾ? ಕ್ಯಾನ್ಸರ್ ಭಯ ಹುಟ್ಟಿಸ್ತಾ ಇರುವ ವಿಡಿಯೋಗಳನ್ನು ನೋಡಿ ಗಾಬರಿಯಾಗಿ ಗೊಂದಲದಲ್ಲಿದ್ದರೆ ನೀವು ಖಂಡಿತ ತಪ್ಪದೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಮೊಟ್ಟೆ ಒಂದು ಸೂಪರ್ ಫುಡ್ ಅನ್ನೋದು ನಮಗೆಲ್ಲ ಗೊತ್ತಿದೆ. ಇದಕ್ಕಿಂತಲೂ ಅತ್ಯುತ್ತಮವಾದ ಕಡಿಮೆ ಬೆಲೆಗೆ ಸಿಗುವ ಪ್ರೋಟೀನ್ನ ರಿಸೋರ್ಸ್ ಮತ್ತೊಂದಿಲ್ಲ. ಫಿಟ್ನೆಸ್ ಪ್ರಿಯರು, ಜಿಮ್ಗೆ ಹೋಗೋರು ನಿತ್ಯ ಮೊಟ್ಟೆ ತಿಂತಾರೆ. ಶಾಲೆಗಳಲ್ಲಿ ಮಕ್ಕಳಿಗೆ ಸರ್ಕಾರದ ವತಿಯಿಂದಲೇ ಮೊಟ್ಟೆಯನ್ನು ನೀಡಲಾಗುತ್ತೆ. ವಯಸ್ಸಿನ ಅಡ್ಡಿ ಇಲ್ಲದೆ ಎಲ್ಲರೂ ಸಹ ಮೊಟ್ಟೆಯನ್ನು ತಿನ್ನಬಹುದು. ಇದರಲ್ಲಿ ಹೈ ಕ್ವಾಲಿಟಿ ಪ್ರೋಟೀನ್, ಮಿನರಲ್ಸ್, ವಿಟಮಿನ್ಸ್, ಹೆಲ್ದಿ ಫ್ಯಾಕ್ಟ್ಸ್ ಕೂಡ ಇನ್ನೂ ಸಾಕಷ್ಟು ಆರೋಗ್ಯಕರ ಅಂಶಗಳಿವೆ. ಹೀಗೆ ನಾವೆಲ್ಲ ವರ್ಷಗಳಿಂದ ಮೊಟ್ಟೆ ತಿಂತಾ ಬಂದಿದ್ದೇವೆ. ಹೀಗಿರುವಾಗ ಈ ನಡುವೆ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರಬಹುದು, ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಅನ್ನೋ ಸುದ್ದಿ ಜನರನ್ನು ಆತಂಕಕ್ಕೀಡು ಮಾಡಿದೆ. ಅಂದಹಾಗೆ ಟ್ರಸ್ಟಿಫೈಡ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನವರು ಈ ಕುರಿತಾಗಿ ವಿಡಿಯೋ ಮಾಡಿದ್ದಾರೆ. ಅದಕ್ಕೂ ಮುನ್ನ ಅವರು ಅತ್ಯಂತ ಜನಪ್ರಿಯ ಮೊಟ್ಟೆ ಬ್ರ್ಯಾಂಡ್ಗಳಲ್ಲಿ ಒಂದಾದ ಎಗ್ಗೋಸ್ ಸಂಸ್ಥೆಯ ಮೊಟ್ಟೆಗಳನ್ನು ಬ್ಲೈಂಡ್ ಟೆಸ್ಟ್ಗೆ ಕಳಿಸಿ ಹಲವು ಹಂತಗಳಲ್ಲಿ ಪರೀಕ್ಷೆ ನಡೆಸಿದ್ದಾರೆ. ಬಳಿಕ ಬಂದ ಲ್ಯಾಬ್ ರಿಪೋರ್ಟ್ ನಿಜಕ್ಕೂ ಆಘಾತಕಾರಿಯಾಗಿದೆ. ಎಗ್ಗೋಸ್ ಬ್ರ್ಯಾಂಡ್ನ ಮೊಟ್ಟೆಗಳಲ್ಲಿ ಭಾರತವೂ ಸೇರಿದಂತೆ ಹಲವಾರು ದೇಶಗಳು ನಿಷೇಧ ಮಾಡಿರುವ ನೈಟ್ರೋಫ್ಯೂರಾನ್ ಮೆಟಾಬೊಲೈಟ್ ಎಒಜೆಡ್ ಎನ್ನುವ ಕೆಮಿಕಲ್ನ ಅಂಶಗಳು ಪತ್ತೆಯಾಗಿವೆ. ಏನಿದು ಎಒಜೆಡ್? ಇದು ನಮ್ಮ ದೇಹ ಸೇರಿದರೆ ನಮ್ಮ DNA ಡ್ಯಾಮೇಜ್ ಮಾಡುತ್ತೆ, ಸಂತಾನೋತ್ಪತ್ತಿ ಅಂಗಗಳನ್ನು ಕೂಡ ಹಾನಿ ಮಾಡುತ್ತೆ, ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹಾಳು ಮಾಡುತ್ತೆ. ಇದಿಷ್ಟೇ ಅಲ್ಲ, ಇದು ಕ್ಯಾನ್ಸರ್ನಂಥ ಅಪಾಯಕಾರಿ ಕಾಯಿಲೆಗಳಿಗೂ ಕಾರಣ ಆಗಬಹುದು. ಭಾರತದಲ್ಲಿ ನಿಷೇಧಿಸಿರುವ ಈ ಆಂಟಿಬಯೋಟಿಕ್ ಎಒಜೆಡ್ ಎಗ್ಗೋಸ್ ಬ್ರ್ಯಾಂಡ್ನ ಮೊಟ್ಟೆಗಳಲ್ಲಿ ಕಂಡು ಬಂದಿದ್ದು ಹೇಗೆ ಅನ್ನೋದೇ ಸದ್ಯದ ಪ್ರಶ್ನೆ. ಇರಲಿ, ನಾವು ಈ ವಿಷಯವನ್ನು ಆಮೇಲೆ ಮಾತನಾಡೋಣ. ಅದಕ್ಕೂ ಮುನ್ನ ಟ್ರಸ್ಟಿಫೈಡ್ ನಡೆಸಿರೋ ಅಧ್ಯಯನದಲ್ಲಿ ಈ ಕ್ಯಾನ್ಸರ್ ಉಂಟು ಮಾಡಬಹುದಾದ ಎಒಜೆಡ್ 0.73 ಮೈಕ್ರೋಗ್ರಾಮ್ ಪ್ರಮಾಣದಲ್ಲಿ ಪತ್ತೆಯಾಗಿದೆ. ಕ್ವಾಂಟಿಟಿ ಲೆಕ್ಕದಲ್ಲಿ ನೋಡೋದಾದರೆ ಇದು ತೀರಾ ಅತಿ ಕಡಿಮೆ ಪ್ರಮಾಣ. ಒಂದು ವೇಳೆ ಈ ಪ್ರಮಾಣದ ಎಒಜೆಡ್ ನಿತ್ಯ ನಮ್ಮ ದೇಹ ಸೇರಿದ್ರೂ ಅದು ಕ್ಯಾನ್ಸರ್ ಹಂತಕ್ಕೆ ತಲುಪಿ ನಮ್ಮ ಜೀವಕ್ಕೆ ಅಪಾಯ ತರುವ ಸಾಧ್ಯತೆ ಬಹಳ ಕಡಿಮೆ. ಯಾಕಂತೀರಾ? 0.73 ಮೈಕ್ರೋಗ್ರಾಮ್ ಪರ್ kg ಎಒಜೆಡ್ ಆಂಟಿಬಯೋಟಿಕ್ ಅಂದರೆ ನೀವು ದಿನಕ್ಕೇನೆ 100 ಮೊಟ್ಟೆಗಳನ್ನು ತಿನ್ನಬೇಕು. ದಿನವೊಂದಕ್ಕೆ 100 ಮೊಟ್ಟೆ ಲೆಕ್ಕದಲ್ಲಿ ನೀವು ಪ್ರತಿದಿನ ವರ್ಷಗಟ್ಟಲೆ ಮೊಟ್ಟೆಗಳನ್ನು ತಿಂದರೆ ಕ್ಯಾನ್ಸರ್ ಬಂದರೂ ಬರಬಹುದು. ಆದರೆ ದಿನ 100 ಮೊಟ್ಟೆ ಯಾರು ತಿಂತಾರೆ ಅಲ್ವಾ? ಹೀಗಾಗಿ ಮೊಟ್ಟೆ ತಿನ್ನೋದು ಖಂಡಿತ ಸೇಫ್, ಅನುಮಾನವೇ ಬೇಡ. ಅಲ್ಲದೆ ಈ ಟ್ರಸ್ಟಿಫೈಡ್ ಎಗ್ಗೋಸ್ ಬ್ರ್ಯಾಂಡ್ನ ಮೊಟ್ಟೆಗಳನ್ನು ಮಾತ್ರ ಟೆಸ್ಟ್ ಮಾಡಿದೆ. ಜೊತೆಗೆ ಅವರು ಮತ್ತೊಂದು ವಿಡಿಯೋದಲ್ಲಿ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟು ನಾವು ಎಲ್ಲ ಬ್ರ್ಯಾಂಡ್ನ ಮೊಟ್ಟೆಗಳು ಕ್ಯಾನ್ಸರ್ ಉಂಟು ಮಾಡುತ್ತವೆ ಅಂತ ಹೇಳಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇತ್ತ ರಾಜ್ಯ ಆರೋಗ್ಯ ಇಲಾಖೆಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಈ ವದಂತಿ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದು, ನಾವು 6 ತಿಂಗಳ ಹಿಂದಷ್ಟೇ ಎಲ್ಲ ಬಗೆಯ ಮಾದರಿಯ ಮೊಟ್ಟೆಗಳನ್ನು ಪರೀಕ್ಷೆಗೆ ಒಳಪಡಿಸಿದ್ದು, ಈ ವೇಳೆ ಯಾವುದೇ ರೀತಿಯ ಕ್ಯಾನ್ಸರ್ ಕಾರಕ ಮೊಟ್ಟೆಗಳು ಕಂಡು ಬಂದಿಲ್ಲ. ಆದರೂ ಮತ್ತೊಮ್ಮೆ ಮೊಟ್ಟೆಗಳ ಪರೀಕ್ಷೆಗೆ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೇವೆ, ಹೀಗಾಗಿ ಜನರು ಭಯಪಡೋ ಅಗತ್ಯ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮೊನ್ನೆ ತಾನೇ ಇದೊಂದು ಎಗ್ಗೋಸ್ ಕಂಪನಿ ಅವರದು ಮೊಟ್ಟೆಯಲ್ಲಿ ಅದೊಂದು ಯಾವುದು ಉಪಯೋಗ ಮಾಡೋ ಒಂದು ಏನು ಆಂಟಿಬಯೋಟಿಕನ್ನು ಇವು ಉಪಯೋಗಿಸಿದ್ದಾರೆ ಅಂತ ಒಂದು ಮಾಹಿತಿ ಇತ್ತು. ಅದರಿಂದ ಅದ್ರ ಬಗ್ಗೆ ಸ್ಪಷ್ಟವಾದಂಥ ವಿಚಾರ ತಿಳ್ಕೊಳ್ಬೇಕು ಅಂತ ಒಂದು ನಮ್ಮ ಇಲಾಖೆಯವ್ರಿಗೆ ಹೇಳಿದ್ದೀನಿ. ಯಾಕೆಂದರೆ ಮೊಟ್ಟೆ ಇವತ್ತು ನಿಜವಾಗ್ಲೂ ವ್ಯಕ್ತಿ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಆದರೆ ಅದರಲ್ಲಿ ಏನಾದರೂ ಗೊಂದಲ ಇದ್ದರೆ ಅದನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕಾಗ್ತದೆ. ಈಗಾಗಲೇ ನಾವು ನಮ್ಮ ಇಲಾಖೆಗೆ ಹೇಳಿದ್ದೀನಿ, ಕೆಲವು ಸ್ಯಾಂಪಲ್ಗಳೆಲ್ಲ ಅವರು ಈಗ ತೊಗೊಂಡಿದ್ದಾರೆ.
ಮತ್ತು ಎಗ್ಗಾಸ್ ಕಂಪನಿ ಏನಿದೆ ಅದರ ಸ್ಯಾಂಪಲ್ ಕೂಡ ತೊಗೊಂಡಿದ್ದಾರೆ. ಅದರ ಟೆಸ್ಟ್ ಎಲ್ಲ ಮಾಡಿದ ನಂತರ ಮುಂದೆ ನಾವು ಅದರ ಒಂದು ವಿಚಾರ ನಿಮ್ಮ ಮುಂದೆ ಇಡ್ತೀನಿ. ಅದು ಸದ್ಯದಲ್ಲಿ ಏನು ಆತಂಕ ಪಡಬೇಕಾಗಿಲ್ಲ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಯಾಕೆಂದರೆ ನಾವು ಕಳೆದ ವರ್ಷ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಸುಮಾರು 125 ಮೊಟ್ಟೆಯ ಸ್ಯಾಂಪಲ್ಸನ್ನು ನಾವು ಚೆಕ್ ಮಾಡಿಸಿದ್ದು ನಮ್ಮ ರಾಜ್ಯದಲ್ಲಿ. ಆ ಸಂದರ್ಭದಲ್ಲಿ ಬಹುತೇಕ 124, 123 ಗುಣಮಟ್ಟ ಇದೆ ಅಂತಲೇ ಬಂದಿತ್ತು. ಒಂದು ಮೊಟ್ಟೆಯ ಸ್ಯಾಂಪಲ್ ಮಾತ್ರ ಸರಿ ಇರಲಿಲ್ಲ ಅಂತ ಬಂತು. ಆದ್ದರಿಂದ ಇವತ್ತು ನಾವು ಯಾವುದೋ ಒಂದು ಸುದ್ದಿ ಕೇಳಿದ ತಕ್ಷಣ ಆತಂಕಕ್ಕೊಳಗಾಗಿ ತಗೊಳ್ಬಾರ್ದು, ಭಯಭೀತರಾಗೋದು ಅವಶ್ಯಕತೆ ಇಲ್ಲ. ನಾವು ಸಮಾಧಾನವಾಗಿರೋಣ. ಎಲ್ಲ ವರದಿ ಮತ್ತು ರಿಪೋರ್ಟ್ಗಳೆಲ್ಲ ಬರಲಿ. ತದನಂತರ ಈ ಕಂಪನಿ ಏನಿದೆ, ಈ ಕಂಪನಿಯ ಮೊಟ್ಟೆ ಏನಾದರೂ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ತಕ್ಕಂಥದ್ದು ಕೂಡ ತಿಳ್ಕೊಂಡ ನಂತರ ಸ್ಪಷ್ಟ ಮಾಹಿತಿಯನ್ನು ನಾನು ಕೊಡ್ತೀನಿ. ಒಂದು ವೇಳೆ ನಾವು ಟ್ರಸ್ಟಿಫೈಡ್ ಯೂಟ್ಯೂಬ್ ಚಾನಲ್ ಹೇಳಿರೋದನ್ನ ನಂಬಿಕೊಂಡ್ರು ಅಷ್ಟು ಅತ್ಯಂತ ಕಡಿಮೆ ಪ್ರಮಾಣದ AOZ ನಮಗೆ ಕ್ಯಾನ್ಸರ್ ಉಂಟು ಮಾಡಲ್ಲ. ಹೀಗಾಗಿ ಒಂದಂತೂ ಸ್ಪಷ್ಟ, ನೀವು ನಿಶ್ಚಿಂತರಾಗಿ ನಿರಾಳವಾಗಿ ಮೊಟ್ಟೆ ತಿನ್ನಬಹುದು. ಈಗ ಮತ್ತೊಂದು ವಿಚಾರಕ್ಕೆ ಬರೋಣ. ನಾವು ಈಗಾಗಲೇ ಹೇಳಿದ ಹಾಗೆ AOZ ಆಂಟಿಬಯೋಟಿಕ್ ಭಾರತದಲ್ಲಿ ಬ್ಯಾನ್ ಆಗಿದೆ. ಅಂದಮೇಲೆ ಎಗ್ಗೋಸ್ ಬ್ರ್ಯಾಂಡ್ನ ಮೊಟ್ಟೆಗಳಲ್ಲಿ ಈ ನಿಷೇಧಿತ ನೈಟ್ರೋಫ್ಯೂರಾನ್ ಮೆಟಾಬೊಲೈಟ್ AOZ ಪತ್ತೆ ಆಗಿದ್ದು ಹೇಗೆ? ಸರ್ಕಾರ ಗಮನ ಹರಿಸಬೇಕಿರೋದು ಈ ವಿಚಾರವನ್ನ. ಈ AOZ ಆಂಟಿಬಯೋಟಿಕ್ ಅನ್ನ ಕೋಳಿಗಳಿಗೆ ಚೆನ್ನಾಗಿ ಬೆಳವಣಿಗೆ ಆಗಲಿ, ಯಾವುದೇ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಕಾಯಿಲೆ ಬರದಿರಲಿ, ಮೊಟ್ಟೆ ಉತ್ಪಾದನೆ ಸಾಮರ್ಥ್ಯ ಹೆಚ್ಚಾಗಲಿ ಅಂತ ಕೊಡ್ತಾರಂತೆ. ಆದರೆ ಈ ಅಂಶ ಕೋಳಿಯಿಂದ ಮೊಟ್ಟೆಗೆ ಬಂದು ನಮ್ಮ ದೇಹ ಸೇರಬಹುದು. ಹೀಗಾಗಿ ಪೋಲ್ಟ್ರಿ ಇಂಡಸ್ಟ್ರಿಯ ರಿಯಾಲಿಟಿ ಚೆಕ್ ಆಗಬೇಕಾಗಿದೆ. ಈ ಉದ್ಯಮ ಎಷ್ಟರ ಮಟ್ಟಿಗೆ ನೈತಿಕವಾಗಿ ನಡೀತಿದೆ ಅನ್ನೋದು ತನಿಖೆ ಆಗಬೇಕು. ಸರ್ಕಾರ ಇನ್ನಾದರೂ ಇದರ ಬಗ್ಗೆ ಗಮನ ಹರಿಸಲಿ. ಅಂದಹಾಗೆ ಸದ್ಯದ ಮಟ್ಟಿಗೆ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತೆ ಅನ್ನೋ ಆತಂಕ ಬಿಟ್ಟು ತಲೆ ಕೆಡಿಸಿಕೊಳ್ಳದೆ ಮೊಟ್ಟೆ ತಿನ್ನಿ.